ಕನ್ನಡ ತಂತ್ರಾಂಶ ಕನ್ನಡ ತಂತ್ರಾಂಶ ಸಶಕ್ತೀಕರಣದ ಒಂದು ದಶಕ 2015ರಿಂದ 2025. ಕರ್ನಾಟಕ ಅಂಧರ ತಾಂತ್ರಿಕ ಸಬಲೀಕರಣ. ಕನ್ನಡ ತಂತ್ರಾಂಶ ತಂಡದ ಪ್ರಸ್ತುತಿ 10 ವರ್ಷಗಳ ಯಶಸ್ವಿ ಪಯಣದ ವರದಿ. ಡಿಜಿಟಲ್ ಸಮನ್ವಯತೆ, ಮಾಹಿತಿ ವಿನಿಮಯ ಹಾಗೂ ಸಮುದಾಯ ಸಬಲೀಕರಣದ ದಶಮಾನೋತ್ಸವ. ಪರಿಚಯ. ಕನ್ನಡ ತಂತ್ರಾಂಶವು 25 ಜುಲೈ 2015ರಂದು ಅಂಧರಿಗಾಗಿ ತಂತ್ರಜ್ಞಾನವನ್ನು ಕನ್ನಡದಲ್ಲಿ ಸುಗಮಗೊಳಿಸುವ ಉದ್ದೇಶದಿಂದ ಆರಂಭಗೊಂಡ ಸ್ವಯಂ ಸೇವಕ ಸಮೂಹವಾಗಿದೆ. ಒಂದು ವಾಟ್ಸಪ್ ಗುಂಪಿನಿಂದ ಆರಂಭಗೊಂಡ ಈ ಸಮೂಹವು ಟ್ಯುಟೋರಿಯಲ್ಗಳು, ಪ್ರಾತ್ಯಕ್ಷಿಕೆಗಳು, ತರಬೇತಿ, ಕಾರ್ಯಾಗಾರಗಳು, ಸಂದರ್ಶನಗಳು, ಸಮಾಜ ಸೇವೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿವಿಧ ಮಾಧ್ಯಮಗಳಲ್ಲಿ ವಿಕಸನಗೊಂಡಿದೆ. ತಂಡದ ಧ್ಯೇಯೋದ್ದೇಶ: ಅಂಧರು ತಂತ್ರಜ್ಞಾನವನ್ನು ಸ್ವತಂತ್ರವಾಗಿ ಕಲಿತು ಸಮರ್ಥವಾಗಿ ಬಳಸುವ ಸಮನ್ವಯ ಸಮಾಜದ ನಿರ್ಮಾಣ. ವಿವಿಧ ಮಾಧ್ಯಮಗಳ ಮೂಲಕ ಕನ್ನಡದಲ್ಲಿ ತಾಂತ್ರಿಕ ಶಿಕ್ಷಣ ನೀಡಿ ಸ್ವಾವಲಂಬನೆ ಮತ್ತು ಡಿಜಿಟಲ್ ಸಾಕ್ಷರತೆಯನ್ನು ಉತ್ತೇಜಿಸುವುದು. ಡಿಜಿಟಲ್ ಮಾಧ್ಯಮಗಳು ಮತ್ತು ತಲುಪುವಿಕೆ. ಕನ್ನಡ ತಂತ್ರಾಂಶವು ಈ ಕೆಳಗಿನ ಮಾಧ್ಯಮಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ವಾಟ್ಸ್ಆ್ಯಪ್ ಚರ್ಚಾ ಗುಂಪುಗಳು ಮತ್ತು ವ್ಯಾಪಕವಾದ ಸಮುದಾಯ ಜಾಲವನ್ನು ಒಳಗೊಂಡಿದ್ದು, ಅಲ್ಲಿ ಸದಸ್ಯರು ಸಂಪನ್ಮೂಲ ಹಾಗೂ ಮಾಹಿತಿ ವಿನಿಮಯ ಮಾಡಿಕೊಳ್ಳುವುದಲ್ಲದೆ ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುತ್ತಾರೆ. ಟೆಲಿಗ್ರಾಮ್ ವಾಹಿನಿ ಅಂಧರಿಗೆ ಸಂಬಂಧಿಸಿದ ಉಪಯುಕ್ತ ಆಂಡ್ರಾಯ್ಡ್ ಅಪ್ಲಿಕೇಶನ್ಗಳನ್ನು ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ಗಳನ್ನು ಹಂಚಿಕೊಳ್ಳಲು ಬಳಸಲಾಗುತ್ತಿದೆ. ಕನ್ನಡ ತಂತ್ರಾಂಶ ಯೂಟ್ಯೂಬ್ ವಾಹಿನಿ 8 ಡಿಸೆಂಬರ್ 2015ರಂದು ಪ್ರಾರಂಭವಾದ ಈ ವಾಹಿನಿಯು ಅಂಧರಿಗಾಗಿ ಕನ್ನಡ ಟ್ಯುಟೋರಿಯಲ್ಗಳನ್ನು, ಸಹಾಯಕ ಸಾಧನಗಳನ್ನು, ಪ್ರಾತ್ಯಕ್ಷಿಕೆಗಳನ್ನು ಮತ್ತು ಸಾಧಕರ ಸಂದರ್ಶನಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದು 4700ಕ್ಕೂ ಹೆಚ್ಚು ಚಂದಾದಾರರನ್ನು ಹೊಂದಿದೆ. KT ಮೀಡಿಯಾ ಯೂಟ್ಯೂಬ್ ವಾಹಿನಿ 1000ಕ್ಕೂ ಹೆಚ್ಚು ಚಂದಾದಾರರನ್ನು ಹೊಂದಿರುವ ಈ ವಾಹಿನಿಯು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮನರಂಜನೆಗಾಗಿ ಮೀಸಲಾಗಿದೆ. ಟ್ಯುಟೋರಿಯಲ್ಗಳು. ಕನ್ನಡ ತಂತ್ರಾಂಶವು ಅಂಧರಿಗಾಗಿ ಮೊಬೈಲ್ ಮತ್ತು ಕಂಪ್ಯೂಟರ್ ಸಂಬಂಧಿತ ಹಲವು ಟ್ಯುಟೋರಿಯಲ್ಗಳನ್ನು ಪ್ರಸ್ತುತಪಡಿಸಿದೆ. ಅವುಗಳಲ್ಲಿ ಕೆಲವು: ಸ್ಕ್ರೀನ್ ರೀಡರ್ಗಳು ಮತ್ತು OCR ಅಪ್ಲಿಕೇಶನ್ಗಳ ಬಳಕೆ, ಸಾಮಾಜಿಕ ಜಾಲತಾಣಗಳು, ಆನ್ಲೈನ್ ಶಾಪಿಂಗ್, ಬ್ಯಾಂಕಿಂಗ್ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದ ಟ್ಯುಟೋರಿಯಲ್ಗಳು, ಸುದ್ದಿಗಳನ್ನು ಓದುವ ಅಪ್ಲಿಕೇಶನ್ಗಳು ಮತ್ತು ಕೃತಕ ಬುದ್ಧಿಮತ್ತೆಯ ಅಪ್ಲಿಕೇಶನ್ಗಳು, ಸುಗಮ್ಯ ಆಟಗಳು ಹಾಗೂ ವಿವಿಧ ವಿಷಯಗಳ ಕುರಿತಾದ ಟ್ಯುಟೋರಿಯಲ್ಗಳು. ಆರಂಭಿಕ ಕಂಪ್ಯೂಟರ್ ಕಲಿಕೆಗಾಗಿ ಕಲಿಯೋಣ ಬನ್ನಿ ಕಂಪ್ಯೂಟರ್ ಎಂಬ ವಿಶೇಷ ಸರಣಿಯೂ ಲಭ್ಯವಿದೆ. ಕಾರ್ಯಾಗಾರಗಳು. ಕನ್ನಡ ತಂತ್ರಾಂಶವು ಕರ್ನಾಟಕದಾದ್ಯಂತ ಸ್ಮಾರ್ಟ್ಫೋನ್ ಮತ್ತು ಕಂಪ್ಯೂಟರ್ ಬಳಸಲು ಬಾರದವರಿಗಾಗಿ ಹಲವಾರು ಆಫ್ಲೈನ್ ಹಾಗೂ ಆನ್ಲೈನ್ ಕಾರ್ಯಾಗಾರಗಳನ್ನು ನಡೆಸಿದೆ. ಈ ಕಾರ್ಯಾಗಾರಗಳು ನೇರ ಕಲಿಕೆ ಮತ್ತು ಅಭ್ಯಾಸಕ್ಕೆ ಅನುವು ಮಾಡಿಕೊಡುತ್ತವೆ. ಮೈಸೂರು: ಅಕ್ಷಾ ಭಾರತ್ ಮಿಷನ್ ಮತ್ತು ಸುರಕ್ಷಾ ಫೌಂಡೇಶನ್ ಸಹಯೋಗದೊಂದಿಗೆ ಸ್ಮಾರ್ಟ್ಫೋನ್ ಕಾರ್ಯಾಗಾರ. ರಾಯಚೂರು: ಮಾಣಿಕ್ ಪ್ರಭು ಅಂಧರ ಶಾಲೆಯ ಸಹಯೋಗದೊಂದಿಗೆ ಸ್ಮಾರ್ಟ್ಫೋನ್ ಮತ್ತು ಕಂಪ್ಯೂಟರ್ ಕಾರ್ಯಾಗಾರ. ಕಲಬುರಗಿ: ರಾಷ್ಟ್ರೀಯ ಅಂಧರ ಒಕ್ಕೂಟ ಹಾಗೂ ಕಲಬುರಗಿ ಅಂಧರ ಶಾಲೆಯ ಸಹಯೋಗದೊಂದಿಗೆ ಕಾರ್ಯಾಗಾರ. ಬೆಂಗಳೂರು: ಮೊದಲ 2 ಕಾರ್ಯಾಗಾರಗಳಲ್ಲಿ ಆರಂಭಿಕ ಕಲಿಕಾರ್ಥಿಗಳಿಗೆ ಸ್ಮಾರ್ಟ್ಫೋನ್ ಮತ್ತು ಕಂಪ್ಯೂಟರ್ ಬಳಕೆ. 3ನೇ ಕಾರ್ಯಾಗಾರದಲ್ಲಿ ವಿನ್ವಿನಯ ಫೌಂಡೇಶನ್ ಸಹಯೋಗದೊಂದಿಗೆ ಜಿಮೇಲ್ ಸ್ಟ್ಯಾಂಡರ್ಡ್ ವ್ಯೂ ಬಳಕೆ ತರಬೇತಿ. ಆನ್ಲೈನ್ ಕಾರ್ಯಾಗಾರ. ಎನೇಬಲ್ ಇಂಡಿಯಾ ಸಹಯೋಗದೊಂದಿಗೆ ಕನ್ನಡ ತಂತ್ರಾಂಶ ಯೂಟ್ಯೂಬ್ ವಾಹಿನಿಯಲ್ಲಿ ಬ್ಲೈಮಿ ತಂತ್ರಾಂಶದ ಕುರಿತು ಆನ್ಲೈನ್ ಕಾರ್ಯಾಗಾರ. ವಿಶೇಷ ಕಾರ್ಯಕ್ರಮಗಳು. ಕನ್ನಡ ತಂತ್ರಾಂಶವು 2015ರಿಂದ 2025ರ ಅವಧಿಯಲ್ಲಿ ಅನೇಕ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ರಸಪ್ರಶ್ನೆ ಕಾರ್ಯಕ್ರಮಗಳು. ಪರಂಪರಾ ಕಲ್ಚರಲ್ ಫೌಂಡೇಶನ್ ಸಹಯೋಗದೊಂದಿಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ತಂತ್ರಾಂಶ ಯೂಟ್ಯೂಬ್ ವಾಹಿನಿಯಲ್ಲಿ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆ. ಶಿವಮೊಗ್ಗದ ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಆಫ್ಲೈನ್ ರಸಪ್ರಶ್ನೆ ಸ್ಪರ್ಧೆ. ಆನ್ಲೈನ್ ಕವಿ ಸಮ್ಮೇಳನ. ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿಯ ಪ್ರಯುಕ್ತ
ಕನ್ನಡ ತಂತ್ರಾಂಶ ಯೂಟ್ಯೂಬ್ ವಾಹಿನಿಯಲ್ಲಿ ಅಂಧ ಕವಿಗಳ 2 ದಿನಗಳ ಸಮ್ಮೇಳನ, ವಿಶ್ವ ಬ್ರೈಲ್ ದಿನದ ಆಚರಣೆ, ಅನೇಕ ಸಂಸ್ಥೆಗಳ ಸಹಕಾರದೊಂದಿಗೆ ವಿವಿಧ ಬ್ರೈಲ್ ಉಪಕರಣಗಳ ಪರಿಚಯದೊಂದಿಗೆ ಬ್ರೈಲ್ ಲಿಪಿಯ ಇತಿಹಾಸದ ಕುರಿತು ಮಾಹಿತಿ, ಬ್ರೈಲ್ ಗ್ರಂಥಾಲಯದ ಪರಿಚಯ, ಕರ್ನಾಟಕದ ಏಕೈಕ ಸಾರ್ವಜನಿಕ ಬ್ರೈಲ್ ಗ್ರಂಥಾಲಯದ ಪರಿಚಯ ಹಾಗೂ ಮಾಹಿತಿ, ಸಾಧನಗಳ ಪರಿಚಯ, ರಾಷ್ಟ್ರೀಯ ಅಂಧರ ಒಕ್ಕೂಟ ಕರ್ನಾಟಕ ಶಾಖೆಯಲ್ಲಿ ಲಭ್ಯವಿರುವ ವಿಶೇಷ ಸಾಧನಗಳ ಪರಿಚಯಾತ್ಮಕ ವಿಡಿಯೋ, ನೂತನ ಉಪಕರಣಗಳ ಪ್ರಾತ್ಯಕ್ಷಿಕೆಗಳು, ಆರ್ಬಿಟ್ ರೀಡರ್, ಆನಿ ಬ್ರೈಲ್ ಉಪಕರಣ, ಟ್ಯಾಕ್ಟೋಪಸ್ ಕೀಬೋ ಉಪಕರಣ, ಸ್ಮಾರ್ಟ್ ವಿಷನ್ ಕನ್ನಡಕ, ಯು ರೀಡರ್, ಆಶನ್, ಟ್ಯಾಕ್ಟೈಲ್ ಫ್ಲೋರಿಂಗ್, ಬ್ರೈಲ್ ಸಂಕೇತ ವ್ಯವಸ್ಥೆ, ವರ್ತ್ ಟ್ರಸ್ಟ್ ಕಾಟ್ಪಾಡಿ ಇಂಡಿಯಾದಲ್ಲಿನ ವಿವಿಧ ಬ್ರೈಲ್ ಉಪಕರಣಗಳ ಪ್ರಾತ್ಯಕ್ಷಿಕೆ. ವಿಶಿಷ್ಟ ಸ್ಪರ್ಧೆಗಳು. ಕನ್ನಡ ತಂತ್ರಾಂಶ ತಂಡವು ಕ್ರೀಡಾ ಮನೋಭಾವವನ್ನು ಉತ್ತೇಜಿಸಲು ಮತ್ತು ಸದಸ್ಯರ ಕೌಶಲ್ಯಗಳನ್ನು ಹೆಚ್ಚಿಸಲು ಈ ಕೆಳಗಿನ ವಿಶಿಷ್ಟ ಸ್ಪರ್ಧೆಗಳನ್ನು ಆಯೋಜಿಸಿದೆ. ಕನ್ನಡ ರಾಜ್ಯೋತ್ಸವ ಹಾಗೂ ತಂಡದ ವಾರ್ಷಿಕೋತ್ಸವದಂತಹ ವಿಶೇಷ ಸಂದರ್ಭಗಳಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಮಾಧ್ಯಮಗಳ ಮೂಲಕ ರಸಪ್ರಶ್ನೆ ಸ್ಪರ್ಧೆ, ಆತ್ಮವಿಶ್ವಾಸ ಮತ್ತು ಸಂವಹನ ಕೌಶಲ್ಯ ಅಭಿವೃದ್ಧಿಗಾಗಿ ಆಶುಭಾಷಣ ಸ್ಪರ್ಧೆ, ಸೃಜನಶೀಲತೆ, ಧ್ವನಿಯಲ್ಲಿನ ಏರಿಳಿತ ಮತ್ತು ಅಭಿವ್ಯಕ್ತಿ ಕೌಶಲ್ಯ ಹೆಚ್ಚಿಸಲು ಏಕಪಾತ್ರಾಭಿನಯ ಸ್ಪರ್ಧೆ, ಸಾಮಾಜಿಕ ಸಮಸ್ಯೆಗಳು ಮತ್ತು ತಂತ್ರಜ್ಞಾನದ ಕುರಿತು ವಿವಿಧ ದೃಷ್ಟಿಕೋನಗಳನ್ನು ಪ್ರಸ್ತುತಪಡಿಸಲು ಚರ್ಚಾ ಸ್ಪರ್ಧೆ, ಬ್ರೈಲ್ ಲಿಪಿಯ ಬಳಕೆಯನ್ನು ಉತ್ತೇಜಿಸಲು ಬ್ರೈಲ್ ಓದುವ ಮತ್ತು ಬರೆಯುವ ಸ್ಪರ್ಧೆ, ಸ್ವರಚಿತ ಅಥವಾ ಜಾನಪದ ಕಥೆಗಳನ್ನು ಪ್ರಸ್ತುತಪಡಿಸಲು ಕತೆ ಹೇಳುವ ಸ್ಪರ್ಧೆ, ಅಭಿನಯದ ಕಲೆಯನ್ನು ಉತ್ತೇಜಿಸಲು ಪ್ರಹಸನ ಸ್ಪರ್ಧೆ, ಸದಸ್ಯರ ಕನ್ನಡ ಮತ್ತು ಆಂಗ್ಲ ಭಾಷೆಯ ಟೈಪಿಂಗ್ ವೇಗ ಹಾಗೂ ನಿಖರತೆಯನ್ನು ಹೆಚ್ಚಿಸಲು ಟೈಪಿಂಗ್ ಸ್ಪರ್ಧೆ, ಕನ್ನಡ ತಂತ್ರಾಂಶ ಪ್ರೀಮಿಯರ್ ಲೀಗ್ KTPL ತಂಡದ ವಾರ್ಷಿಕೋತ್ಸವದ ಪ್ರಯುಕ್ತ 2020ರಿಂದ 2024ರವರೆಗೆ ಸತತ 5 ವರ್ಷಗಳ ಕಾಲ ರಾಜ್ಯ ಮಟ್ಟದ ಹ್ಯಾಂಡ್ ಕ್ರಿಕೆಟ್ ಪಂದ್ಯಾವಳಿ, ಕನ್ನಡ ತಂತ್ರಾಂಶ ಲೂಡೋ ಲೀಗ್ KTLL ದಶಮಾನೋತ್ಸವದ ಪ್ರಯುಕ್ತ ಮೊಟ್ಟಮೊದಲ ರಾಷ್ಟ್ರಮಟ್ಟದ ಲೂಡೋ ಪಂದ್ಯಾವಳಿ. ಇದರಲ್ಲಿ 14 ರಾಜ್ಯಗಳಿಂದ ಅಂಧರು ಭಾಗವಹಿಸಿದ್ದಾರೆ. ವಿಶೇಷ ಸಂದರ್ಶನಗಳು. ಕನ್ನಡ ತಂತ್ರಾಂಶವು 2015ರಿಂದ 2025ರ ಅವಧಿಯಲ್ಲಿ ಅನೇಕ ವಿಶೇಷ ಸಂದರ್ಶನಗಳನ್ನು ನಡೆಸಿದೆ. ಕಣ್ಣಾದ ಕನ್ನಡಿಗರು, ಅಂಧರಿಗೆ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿದ ದೃಷ್ಟಿಯುಳ್ಳ ಕನ್ನಡಿಗರ ಸಂದರ್ಶನ ಸರಣಿ, KM ನಿತ್ಯಾನಂದ, ಸಾವಿರಾರು ಪುಸ್ತಕಗಳ ಧ್ವನಿಮುದ್ರಕರು, ಪ್ರೊಫೆಸರ್ ಲಲಿತಾಂಬ, ಕನ್ನಡ ಪ್ರಾಧ್ಯಾಪಕರು, ವಿಜಯನಗರ ಪ್ರಥಮ ದರ್ಜೆ ಕಾಲೇಜಿನ ಚೇತನ ಕಂಪ್ಯೂಟರ್ ಘಟಕದ ಸ್ಥಾಪಕರು ಮತ್ತು ಪಠ್ಯಪುಸ್ತಕಗಳ ಧ್ವನಿಮುದ್ರಕರು, ವಿನೋದ್, ಅಂಧರಿಗೆ ಕ್ರೀಡಾ ತರಬೇತಿ ನೀಡುವ ದೈಹಿಕ ಶಿಕ್ಷಕರು, ಶಾರದಾ, ಹಲವು ಪುಸ್ತಕಗಳ ಧ್ವನಿಮುದ್ರಕರು, ಸ್ಪರ್ಧಾಶೃಂಖಲ, ಅಂಧರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗೆ ನೆರವಾಗುವ ಆಡಿಯೋ ಮಾಸಪತ್ರಿಕೆ ಮತ್ತು ಜ್ಞಾನ ಸಂಹಿತ ಬ್ರೈಲ್ ನಿಯತಕಾಲಿಕೆಯ ಸಂಪಾದಕರು, ಮೋಹನ್ ನಾಯಕ್, ಅಂಧರ ಚಲನವಲನ ತರಬೇತುದಾರರು, ಅಕ್ಷತಾ, ಅಂಧರಿಗೆ ಲಿಪಿಕಾರರನ್ನು ಒದಗಿಸುವವರು, ಪ್ರೊಫೆಸರ್ ಹೇಮಾವತಿ, APS ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಅಂಧ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಮಾರ್ಗದರ್ಶಕರು, ಬಲರಾಮ್, ಮೈಸೂರಿನ ಅಂಧರ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು, ಕ್ರಾಂತಿ ಪುರುಷೋತ್ತಮ್, ಅಂಧರಿಗೆ ಲಿಪಿಕಾರರನ್ನು ಒದಗಿಸುವವರು, ರೋಟರಿ ಎಬಿಲಿಟೀಸ್ ಬೆಂಗಳೂರಿನ ಮಾಜಿ ಅಧ್ಯಕ್ಷರು, ಆನಂದ್ ರಾಜ್, ಹೆಲ್ಪ್ ದಿ ಬ್ಲೈಂಡ್ ಫೌಂಡೇಶನ್ ಸ್ವಯಂ ಸೇವಕರು, ಅಂಧರಿಗಷ್ಟೇ ಅಲ್ಲದೆ ಇತರರಿಗೂ ಸಹಾಯ ಹಸ್ತ ನೀಡುವ ಸ್ವಯಂ ಸೇವಕರು, ಇಂದು ನಾಡಿಗ್, ಅಂಧರಿಗೆ ಪುಸ್ತಕಗಳನ್ನು ಧ್ವನಿ ಮುದ್ರಿಸುವವರು, ದೈನಂದಿನ ಜೀವನ ಕೌಶಲ್ಯಗಳ ತರಬೇತುದಾರರು, ಉದ್ಯಮಿಯ ಉದಯ, ಸ್ವಾವಲಂಬಿಯಾಗಿ ಉದ್ಯಮ ನಡೆಸುತ್ತಿರುವ ಅಂಧರ ಪರಿಚಯ ಸರಣಿ, ಕೇಶವ್, SRK ಲ್ಯಾಡರ್ಸ್ ಏಣಿ ಉತ್ಪಾದನೆ ಸ್ಥಾಪಕರು, ಚೈತನ್ಯ, ಪೆಟ್ರೋಲ್ ಬಂಕ್ ಮತ್ತು ಮಿನರಲ್ ವಾಟರ್ ಉದ್ಯಮದ ಮಾಲೀಕರು, ರಾಕೇಶ್, ಮೊಬೈಲ್ ಮತ್ತು DTH ರೀಚಾರ್ಜ್ ಉದ್ಯಮದ ಮಾಲೀಕರು. ವಿಶೇಷ ಸಂದರ್ಶನಗಳು. ವಿವಿಧ ಸಾಧಕರ ಸಂದರ್ಶನ ಸರಣಿ. ವಿಶ್ವ ಅಂಗವಿಕಲರ ದಿನಾಚರಣೆಯ ಪ್ರಯುಕ್ತ ಪ್ರೊಫೆಸರ್ ಕೃಷ್ಣ ಹೊಂಬಾಳ್, ಮಾನಸ ಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸಂದೇಶ್, ಎನೇಬಲ್ ಇಂಡಿಯಾದಲ್ಲಿ ಕಂಪ್ಯೂಟರ್ ತರಬೇತುದಾರರು. ಮಹಿಳಾ ದಿನಾಚರಣೆಯ ಪ್ರಯುಕ್ತ ವರ್ಷ ಮತ್ತು ದಿವಂಗತ ಮಾನಸ ಅಂತಾರಾಷ್ಟ್ರೀಯ ಮಹಿಳಾ ಕ್ರೀಡಾಪಟುಗಳು. ವಿಶ್ವ ಬ್ರೈಲ್ ದಿನಾಚರಣೆಯ ಪ್ರಯುಕ್ತ ಮಾರುತಿ ಮೊಗೇರ್, ನೂರಾರು ಅಂಧರಿಗೆ ಬ್ರೈಲ್ ಶಿಕ್ಷಕರು. ವಿಶ್ವ ಅಂಗವಿಕಲರ ದಿನಾಚರಣೆಯ ಪ್ರಯುಕ್ತ ನರಸಿಂಹಲು, ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಾಧಕರು, 2024ರ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು.
ಕರ್ನಾಟಕ ರಾಜ್ಯ ಅಂಧ ನೌಕರರ ಸಹಕಾರ ಸಂಘ, ಏಷ್ಯಾದಲ್ಲೇ ಮೊದಲ ಅಂಧರ ಸಹಕಾರ ಸಂಘ. ವಿಶೇಷ ಅತಿಥಿಗಳು. ಕನ್ನಡ ತಂತ್ರಾಂಶದ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ವಿಶೇಷ ಅತಿಥಿಗಳು: ಸ್ವಯಂ ಸೇವಕರು KM ನಿತ್ಯಾನಂದ, ಪ್ರೊಫೆಸರ್ ಲಲಿತಾಂಬ, ಧ್ವನಿಧಾರೆ ತಂಡದಿಂದ ನಾಗರಾಜ್ ವಸಿಷ್ಠ. ತಂತ್ರಜ್ಞಾನ ಕ್ಷೇತ್ರದ ಸಾಧಕರು: ಬಾಲಾಜಿ, ಅಶ್ವಿನ್, ರಜತ್ ತಿರುಮಂಗಲಂ. ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಿದವರು: ಶಾಶ್ವತ್ ಜೀನಾ, ID ತಂತ್ರಾಂಶ, ಬೋನಿ ಮತ್ತು ತಂಡ, ಟ್ರೆಸಲ್ ಲ್ಯಾಬ್ಸ್, ಕೀಬೋ ತಂತ್ರಾಂಶ. ಕೃತಿಕಾ, ಇನ್ಸ್ಟಾರೀಡರ್ ತಂತ್ರಾಂಶ. ದಿಲೀಪ್, ಥಿಂಕರ್ಸ್ ಬೆಲ್ ಆನೆ ಬ್ರೈಲ್ ಸಾಧನ ಆವಿಷ್ಕಾರಕರು. ಶ್ರೀರಾಮ್, ಸ್ಕ್ರೈಬ್ ಫೈಂಡರ್ ತಂತ್ರಾಂಶ. ಆರ್ಯನ್ ಕುಮಾರ್ ಅಂದಾರ್ಪ, VI ಡೆವಲಪರ್ಸ್ ಟೆಕ್ ಫ್ರೀಡಮ್ ತಂತ್ರಾಂಶ. KM ಸಂಜಯ್, KM ಲ್ಯಾಬ್ಸ್ ಹ್ಯಾಂಡ್ ಕ್ರಿಕೆಟ್ ಹಾಗೂ ಡೈಸ್ ಗೇಮ್ಸ್ ತಂತ್ರಾಂಶ. ಪವಮಾನ್ ಪ್ರಸಾದ್, ಮೈ ಲ್ಯಾಂಗ್ ತಂತ್ರಾಂಶ. ಜನಪ್ರಿಯ ಅತಿಥಿಗಳು: ಜಯಂತ್ ಕಾಯ್ಕಿಣಿ, ಖ್ಯಾತ ಲೇಖಕರು ಹಾಗೂ ಸಾಹಿತಿಗಳು. ಟೈಗರ್ ಅಶೋಕ್ ಕುಮಾರ್, ನಿವೃತ್ತ ACP. RJ ಪ್ರದೀಪ್, ಸವಿ ನೆನಪು ಕಾರ್ಯಕ್ರಮದಿಂದ ಪ್ರಸಿದ್ಧರು. ಕೃಷ್ಣ ಭಟ್, ಕಂಠದಾನ ಕಲಾವಿದರು. ಅಕ್ಷಯ್ ಬಾಳೆಗೆರೆ, ಕನ್ನಡ ಪ್ರತಿಲಿಪಿಯ ಸಂಪಾದಕರು. ಶ್ರೀನಿಧಿ TG, ತಂತ್ರಜ್ಞಾನ ಕುರಿತು ಲೇಖನಗಳನ್ನು ಬರೆಯುವವರು. ನಾಗರಾಜ್ ಕೋಟೆ, ರಂಗಭೂಮಿ ಹಾಗೂ ಚಲನಚಿತ್ರ ನಟರು. ಲೇಖನಗಳು ಮತ್ತು ಪ್ರಸ್ತುತಿಗಳು. ಕನ್ನಡ ತಂತ್ರಾಂಶವು ಕೇವಲ ಯೂಟ್ಯೂಬ್ ಹಾಗೂ ಕಾರ್ಯಾಗಾರಗಳ ಮೂಲಕ ಸದಸ್ಯರನ್ನು ತಲುಪುವುದಲ್ಲದೆ, ಲೇಖನಗಳು ಹಾಗೂ ಪ್ರಸ್ತುತಿಗಳ ಮೂಲಕವೂ ಅಂಧರಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಹೆಚ್ಚಿಸುವ ಯತ್ನವನ್ನು ಮಾಡುತ್ತಿದೆ. ಲೇಖನ ಪ್ರಕಟಣೆ: ಮಿತ್ರಜ್ಯೋತಿ ಹೊರಡಿಸುವ ಜ್ಞಾನ ಸಂಹಿತ ಬ್ರೈಲ್ ನಿಯತಕಾಲಿಕೆಯಲ್ಲಿ 1 ವರ್ಷದ ಅವಧಿಗೆ ಸ್ಮಾರ್ಟ್ಫೋನ್ ಸುಗಮ್ಯತೆ ಕುರಿತು ಲೇಖನಗಳು. ಅರಿವು ಮೂಡಿಸುವಿಕೆ: ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರದಲ್ಲಿ ತಂತ್ರಜ್ಞಾನದ ಕುರಿತು ಜಾಗೃತಿ. ವಿಚಾರ ಮಂಡನೆ: ವಿಜಯಪುರದಲ್ಲಿ ನಡೆದ ಮೊದಲ ಅಂಧರ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ದೈನಂದಿನ ಜೀವನದಲ್ಲಿ ತಂತ್ರಜ್ಞಾನದ ಬಳಕೆ ಕುರಿತು ವಿಚಾರ ಮಂಡನೆ. ಕಾರ್ಯಾಗಾರ: ಸ್ನೇಹದೀಪ್ ಸಂಸ್ಥೆಯ ಡಿಜಿಟಲ್ ಪಾವತಿ ಕುರಿತಾದ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವಿಕೆ. ಆನ್ಲೈನ್ ಪ್ರಕಟಣೆ: ಈ ಜ್ಞಾನ ಮತ್ತು ಒನ್ ಇಂಡಿಯಾ ಕನ್ನಡ ಆನ್ಲೈನ್ ಪತ್ರಿಕೆಗಳಲ್ಲಿ ಅಂಧರ ಜೀವನದಲ್ಲಿ ಸುಗಮ್ಯ ತಂತ್ರಜ್ಞಾನವು ತರಬಹುದಾದ ಬದಲಾವಣೆಯ ಕುರಿತು ಲೇಖನಗಳು. ಸಂಶೋಧನಾ ಲೇಖನ: ಸಮಾಜ ಕಾರ್ಯ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, KR ನಗರದ ರಾಷ್ಟ್ರಮಟ್ಟದ ಸಂಕೀರ್ಣ. ರೀಥಿಂಕಿಂಗ್ ದಿ ಐಡಿಯಾ ಆಫ್ ಡಿಸೆಬಿಲಿಟಿ ಪೀಪಲ್, ಪ್ಯಾರಾಡೈಮ್ಸ್ ಆ್ಯಂಡ್ ಪ್ರೋಟೋಟೈಪ್ಸ್ ನಲ್ಲಿ ಕನ್ನಡ ತಂತ್ರಾಂಶದ ಕುರಿತು ಸಂಶೋಧನಾ ಲೇಖನ ಪ್ರಸ್ತುತಿ. ಈ ಲೇಖನವು ನಿರುತ ಪಬ್ಲಿಕೇಶನ್ಸ್ ಪ್ರಕಟಿಸಿದ ಅದೇ ಹೆಸರಿನ ಪುಸ್ತಕದಲ್ಲಿ ಪ್ರಕಟಗೊಂಡಿದೆ. ಸನ್ಮಾನಗಳು ಮತ್ತು ಮಾಧ್ಯಮ ವರದಿಗಳು. ಸನ್ಮಾನಗಳು: ಸುಭಾಷ್ ಸಹಾಯಸ್ಥ ಮತ್ತು ಸ್ವಾವಲಂಬನ್ ಸಂಸ್ಥೆಗಳಿಂದ ಸನ್ಮಾನ. ವಿಶ್ವ ಅಂಗವಿಕಲರ ದಿನಾಚರಣೆಯ ಪ್ರಯುಕ್ತ ಮಂಜೇಶ್ವರ ತಾಲೂಕು ಮಟ್ಟದಲ್ಲಿ ಗೌರವ. ವಿಶ್ವ ಲೂಯಿ ಬ್ರೈಲ್ ದಿನದ ಪ್ರಯುಕ್ತ ರಾಷ್ಟ್ರೀಯ ಅಂಧರ ಒಕ್ಕೂಟ ಕರ್ನಾಟಕ ಶಾಖೆಯಿಂದ ಶ್ರೇಷ್ಠ ಮಾನವ್ ಸೇವಾ ಸಮ್ಮಾನ್ ಪ್ರಶಸ್ತಿ. ಮಾಧ್ಯಮ ವರದಿಗಳು: ಚಕ್ರವರ್ತಿ ಸೂಲಿಬೆಲೆಯವರ ಯುವ ಲೈವ್ ಕಾರ್ಯಕ್ರಮದಲ್ಲಿ ವಿಶೇಷ ಸಂದರ್ಶನ. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಮೈಸೂರಿನ ಕಾರ್ಯಾಗಾರದ ವರದಿ. ಕನ್ನಡ ತಂತ್ರಾಂಶ ನಡೆಸಿದ ಮೊದಲ ಆಫ್ಲೈನ್ ಕಾರ್ಯಾಗಾರದ ಕುರಿತು TV9 ಕನ್ನಡದಲ್ಲಿ ವಿಶೇಷ ವರದಿ. ಸಮಾಜ ಸೇವಾ ಚಟುವಟಿಕೆಗಳು. ಕನ್ನಡ ತಂತ್ರಾಂಶವು ಈ ಕೆಳಗಿನ ಸಮಾಜ ಸೇವಾ ಚಟುವಟಿಕೆಗಳನ್ನು ಕೈಗೊಂಡಿದೆ. ಪರಿಸರ ಸಂರಕ್ಷಣೆ: ಈಶಾ ಫೌಂಡೇಶನ್ನ ಕಾವೇರಿ ಕೂಗು ಅಭಿಯಾನಕ್ಕೆ 600 ಮರಗಳ ಕೊಡುಗೆ. ಪ್ರವಾಹ ಪರಿಹಾರ: TV9 ಕನ್ನಡದ ಜೊತೆಗೂಡಿ ಉತ್ತರ ಕರ್ನಾಟಕದ ಪ್ರವಾಹ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳ ವಿತರಣೆ. ಕೊರೋನಾ ಪರಿಹಾರ: ರೋಟರಿ ಎಬಿಲಿಟೀಸ್ ಬೆಂಗಳೂರು ಸಹಯೋಗದೊಂದಿಗೆ ಕೊರೋನಾ ಸಂದರ್ಭದಲ್ಲಿ ಅಗತ್ಯವಿರುವ ಅಂಧರ ಕುಟುಂಬಗಳಿಗೆ ಪಡಿತರ ಸಾಮಗ್ರಿ ವಿತರಣೆ. ಬಾಡಿಗೆ ಪಾವತಿ: ಕೊರೋನಾ ಲಾಕ್ಡೌನ್ ಸಮಯದಲ್ಲಿ 5 ಅಂಧರ ಕುಟುಂಬಗಳಿಗೆ 1 ತಿಂಗಳ ಮನೆ ಬಾಡಿಗೆ ಪಾವತಿ. ದೇಣಿಗೆ: HIV ಪೀಡಿತ ಮಕ್ಕಳ ಆರೈಕೆ ಕೇಂದ್ರವಾದ ಡಿಸೈರ್ ಸೊಸೈಟಿಗೆ ದೇಣಿಗೆ. ವೈದ್ಯಕೀಯ ನೆರವು: ಮೆದುಳು ಶಸ್ತ್ರಚಿಕಿತ್ಸೆ, ಹೆರಿಗೆ, ಅಪಘಾತದಂತಹ ವಿವಿಧ ಚಿಕಿತ್ಸೆಗಳ ವೈದ್ಯಕೀಯ ವೆಚ್ಚಗಳಿಗೆ ನೆರವು. ಶಾಲಾ ಬ್ಯಾಗ್ ವಿತರಣೆ: ರೋಟರಿ ಎಬಿಲಿಟೀಸ್ ಬೆಂಗಳೂರು ಸಹಭಾಗಿತ್ವದಲ್ಲಿ ಸರ್ಕಾರಿ ಶಾಲೆಗಳ ಗ್ರಾಮೀಣ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳ ವಿತರಣೆ. ಅಂಗದಾನ ಜಾಗೃತಿ: ರೋಟರಿ ಎಬಿಲಿಟೀಸ್ ಬೆಂಗಳೂರು ಸಹಯೋಗದೊಂದಿಗೆ ಅಂಗದಾನದ ಕುರಿತು ಅರಿವು ಮೂಡಿಸುವಿಕೆ. ಭವಿಷ್ಯದ ಯೋಜನೆಗಳು.
ಕರ್ನಾಟಕದ ವಿವಿಧ ಗ್ರಾಮೀಣ ಭಾಗಗಳಲ್ಲಿ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವುದು. ಕನ್ನಡ ತಂತ್ರಾಂಶ ಯೂಟ್ಯೂಬ್ ವಾಹಿನಿಯಲ್ಲಿ ಮತ್ತಷ್ಟು ಉಪಯುಕ್ತ ಟ್ಯುಟೋರಿಯಲ್ಗಳನ್ನು ಪ್ರಸ್ತುತಪಡಿಸುವುದು. ಹೆಚ್ಚು ಹೆಚ್ಚು ಅಂಧರನ್ನು ತಂತ್ರಜ್ಞಾನದ ಮೂಲಕ ಸ್ವಾವಲಂಬಿಗಳಾಗಲು ಪ್ರೋತ್ಸಾಹಿಸುವುದು. ಕನ್ನಡ ತಂತ್ರಾಂಶ ಯೂಟ್ಯೂಬ್ ವಾಹಿನಿಯ ಮೂಲಕ ಇನ್ನಷ್ಟು ಸಾಧಕರನ್ನು ಹಾಗೂ ಸ್ವಯಂ ಸೇವಕರನ್ನು ಸಮುದಾಯಕ್ಕೆ ಪರಿಚಯಿಸುವುದು. ವಿಭಿನ್ನ ಕಾರ್ಯಕ್ರಮಗಳು ಹಾಗೂ ವಿಶಿಷ್ಟ ಸ್ಪರ್ಧೆಗಳ ಮೂಲಕ ಕನ್ನಡ ತಂತ್ರಾಂಶದ ಸದಸ್ಯರನ್ನು ಸಾಂಸ್ಕೃತಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಸಕ್ರಿಯವಾಗಿರಲು ಪ್ರೋತ್ಸಾಹಿಸುವುದು. ಕಳೆದ 10 ವರ್ಷಗಳಲ್ಲಿ ಕನ್ನಡ ತಂತ್ರಾಂಶವು ಅಂಧರ ತಾಂತ್ರಿಕ ಪ್ರಗತಿ ಮತ್ತು ತಂತ್ರಜ್ಞಾನ ಕಲಿಕೆಗೆ ನಿರಂತರವಾಗಿ ಶ್ರಮಿಸಿದೆ. ನಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಮತ್ತು ನಮ್ಮ ಹಕ್ಕುಗಳನ್ನು ಪಡೆಯಲು ನಾವು ಅಗತ್ಯ ಕೌಶಲ್ಯಗಳೊಂದಿಗೆ ಸಶಕ್ತರಾಗಬೇಕು ಎಂಬುದು ಕನ್ನಡ ತಂತ್ರಾಂಶದ ದೃಢ ನಂಬಿಕೆಯಾಗಿದೆ. ತಂಡದ 9ನೇ ವಾರ್ಷಿಕೋತ್ಸವದಲ್ಲಿ ಜಯಂತ್ ಕಾಯ್ಕಿಣಿಯವರು ಅತಿಥಿಯಾಗಿ ಪಾಲ್ಗೊಂಡ ಚಿತ್ರ. ತಂಡದ 8ನೇ ವಾರ್ಷಿಕೋತ್ಸವದಲ್ಲಿ ಸವಿ ನೆನಪು ಕಾರ್ಯಕ್ರಮದ ಖ್ಯಾತಿಯ RJ ಪ್ರದೀಪ್ ಅವರು ಪಾಲ್ಗೊಂಡ ಚಿತ್ರ. ತಂಡದ 8ನೇ ವಾರ್ಷಿಕೋತ್ಸವದಲ್ಲಿ ಖ್ಯಾತ ಕಂಠದಾನ ಕಲಾವಿದರಾದ ಕೃಷ್ಣ ಭಟ್ ಅವರು ಪಾಲ್ಗೊಂಡ ಚಿತ್ರ. ಚಕ್ರವರ್ತಿ ಸೂಲಿಬೆಲೆಯವರ ಯುವ ಲೈವ್ ಕಾರ್ಯಕ್ರಮದಲ್ಲಿ ತಂಡದ ನಿರ್ವಾಹಕರಾದ ಜೇಸನ್ ಅವರ ಚಿತ್ರ. ರಾಷ್ಟ್ರೀಯ ಅಂಧರ ಒಕ್ಕೂಟ ಕರ್ನಾಟಕ ಶಾಖೆಯಿಂದ ತಂಡದ ನಿರ್ವಾಹಕರಾದ ಘಟಕ್ ಸಿಂಗ್ ಅವರಿಗೆ ಶ್ರೇಷ್ಠ ಮಾನವ್ ಸೇವಾ ಸನ್ಮಾನ್ ಪ್ರಶಸ್ತಿ ನೀಡಿದ ಚಿತ್ರ. ಮಂಜೇಶ್ವರ ತಾಲೂಕು ಮಟ್ಟದಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆಯ ಪ್ರಯುಕ್ತ ತಂಡದ ನಿರ್ವಾಹಕರಾದ ಜೇಸನ್ ಅವರಿಗೆ ಸನ್ಮಾನಿಸಿದ ಚಿತ್ರ. KR ನಗರ ಕಾಲೇಜಿನಲ್ಲಿ ತಂಡದ ಕುರಿತು ಕಾವ್ಯ ಭಟ್ ಅವರು ಪ್ರಸ್ತುತಪಡಿಸಿದ ಸಂಶೋಧನಾ ಲೇಖನದ ಚಿತ್ರ. ಕಣ್ಣಾದ ಕನ್ನಡಿಗರು ಸರಣಿಯಲ್ಲಿ ಸ್ವಯಂ ಸೇವಕರಾದ ಇಂದು ನಾಡಿಗ್ ಅವರ ಸಂದರ್ಶನದ ಚಿತ್ರ. ವಿಜಯಪುರದಲ್ಲಿ ನಡೆದ ಅಂಧರ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ ಚಿತ್ರ. ಶಿವಮೊಗ್ಗದ ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಡೆಸಿದ ರಸಪ್ರಶ್ನೆ ಕಾರ್ಯಕ್ರಮದ ಚಿತ್ರ. ತಂಡದ ನಿರ್ವಾಹಕರಾದ ರಾಜೇಶ್ ಕಿಣಿಯವರು ಕೀಬೋ ಸಾಧನದ ಪ್ರಾತ್ಯಕ್ಷಿಕೆ ಮಾಡುತ್ತಿರುವ ಚಿತ್ರ. ತಂಡದ ನಿರ್ವಾಹಕರು ಆ್ಯನಿ ಬ್ರೈಲ್ ಉಪಕರಣದ ಪ್ರಾತ್ಯಕ್ಷಿಕೆ ಮಾಡುತ್ತಿರುವ ಚಿತ್ರ. ಕರ್ನಾಟಕದ ಏಕೈಕ ಬ್ರೈಲ್ ಗ್ರಂಥಾಲಯದ ಪರಿಚಯಾತ್ಮಕ ವಿಡಿಯೋದ ಚಿತ್ರ. ರೋಟರಿ ಎಬಿಲಿಟೀಸ್ ಬೆಂಗಳೂರು ಸಹಯೋಗದೊಂದಿಗೆ ಗ್ರಾಮೀಣ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಿಸಿದ ಚಿತ್ರ. ಸಹನಾ ಚಾರಿಟೇಬಲ್ ಸಂಸ್ಥೆಯಲ್ಲಿ ತಂಡದ ವಾರ್ಷಿಕೋತ್ಸವವನ್ನು ಆಚರಿಸಿದ ಚಿತ್ರ. HIV ಪೀಡಿತ ಮಕ್ಕಳ ಆರೈಕೆ ಕೇಂದ್ರವಾದ ಡಿಸೈರ್ ಸೊಸೈಟಿಗೆ ಭೇಟಿ ನೀಡಿದ ಚಿತ್ರ. ಉದ್ಯಮಿಯ ಉದಯ ಸರಣಿಯಲ್ಲಿ SRK ಲ್ಯಾಡರ್ಸ್ ಸ್ಥಾಪಕರಾದ ಕೇಶವ್ ಅವರ ಜೊತೆಗಿನ ಸಂದರ್ಶನದ ಚಿತ್ರ.